ರಾಜ ರಾಜ ಮಹರ್ತಾಂಡ ದಕ್ಷ ರಾಜನಿಗೆ ವಿಜಯ್ ಭವ ವಿಜಯ್ ಭವ ವಿಜಯ್ ಭವ ವಿಜಯ್ ಭವ. ನವಶಕ್ತಿಗಳ ಭ್ರೂಲತೆಯ ಭವ್ಯ ಭವನದ ವಜ್ರ ಭಂಡಾರದಂತೆ ಈ ಬ್ರಹ್ಮಾಂಡವನ್ನೇ ಸೃಷ್ಟಿಸಿರುವ ದುರಧೀರ ಧೀರಂಗೆ ಸುರಸತ್ರದೊಳ್ ಪ್ರಪಂಚನ
ಝಂझಾವಾತಕ್ಕೆ ಸಿಲುಕಿದ ಹಸುಳೆಗಳಂತೆ ಯಕ್ಷ ಗಂಧರ್ವ ಕೋಟಿಗಳು ದಕ್ಷ ಲೋಕದಲ್ಲಿ ವೃದ್ಧ ವಯಸ್ಸುಗಳಂತೆ ಹಾರೋಡುತ್ತಿರುವಾಗ ಧೋರ್ಧರ ಯಜ್ಞ ವಿಜಯನಾದ ದುರ ಧೀರ ಧೀರಂಗೆ ದುರಸತ್ರದೊಳ್ ಪ್ರಭಂಜನ ಭಯಂಕರವಾದ ಕೌರ್ಮುಗಿಲೆಯ ಗರ್ಜನೆಯಂತೆ ಮೊರದೇಳುತ್ತಿರುವ ಅಪ್ರತಿಮ ಪ್ರತಾಪ ಜಲದಂಜನಿಗೆ ಸುರಸತ್ರದೊಳ್ ಪ್ರಭಂಜನ ಇಂ ದಕ್ಷೆಂದದರ ಸಿರ್ಪಣಂ ಕರದೊಳ್ ಕೋಳ ಭೈರವಿಯ ಉರಿಚೋಲಯಂ ಬರ್ಬರ ದೀಪಂಗಳೇಳಂ ಸ್ವತ್ತಿರ್ಪುದ ಪಾತಾಳ ಶೇಷನಾಗಂ ವಿಜಯ ಲಕ್ಷ್ಮಿಯಂ ಪ್ರಜ್ವಲಿಸಿರ್ಪ ದುರಧೀರ ಧೀರಂಗೆ ಸುರಸತ್ರದಳ್ ಪ್ರಭಂಜನ 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 ಅದೇಕೆ ಪುಷ್ಪೋತಾಪದಿಂದ ಪರಿಸರಿಸುತ್ತಿರುವೆ ರಾಜೇಂದ್ರ? ನೆರೆದ ಮಹೋಸಭೆಯಲ್ಲಿ ಯುದ್ಧೋದರನ್ನು ನೆಗೆಗಡಲು ನೆನಸಾಯಿತು ಗುರುದೇವ. ದಕ್ಷ ದೇವ ಜಂಬುಕನ ಕೂಗು ಗಗನಕ್ಕೆ ಕೇಳಿಸುವುದೇ, ಅಂದ ಮೇಲೆ ದೇವತೆಗಳಲ್ಲಿ ನಿಮಗೆ ಮತ್ತೇನಾಗಬೇಕು? ಆಗಬೇಕಾದ ಕಾರ್ಯವನ್ನು ಆಗ ಮಾಡಿದ ನೀ ಪ್ರಭುದೇವ. ಹಿಂತಿರುಗಿ ನೋಡಿ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಸಹಿಸಲಾರದಂತಹ ಅತ್ಯಪಮಾನವಾಯಿತು. ಅಪಮಾನವು ಒಂದು ಕಾಲದಲ್ಲಿ ಅಪಘಾತವಾಗಿ ಪರಿಣಮಿಸುವುದು. ಅಪಘಾತ 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 ಧಾವಾಗ್ನಿಯಂತೆ ತಗದಗಿಸುತ್ತಿರುವ ಜಠರಾಗ್ನಿಯನ್ನು ನಂದಿಸಲು ಸ್ಥಳವಿಲ್ಲ ಈ ಬ್ರಹ್ಮಾಂಡದಲ್ಲಿ. ದಕ್ಷಿಣ ಪರಿಭವದ ರಕ್ತಧಾರಗಳಿಂದ ಪ್ರಜ್ವಲಿಸುತ್ತಿರುವ ನನ್ನ ಕರಖಡ್ಗವನ್ನು ಸಪ್ತಾಂಬುದಿ ಒಳಗೆ ಹಚ್ಚಲೇ ಜಲನಿಧಿಯು ಸೋಣಿತವಾಗಿ ಪರಿಣಮಿಸುವಳು. ಆ ಚಿಂತೆಯು ಭೃಗುದೇವನಿಂದ ಮೀಸಲಾಗುವುದು. ದಕ್ಷ ದೇವ, ಚಿಂತೆ ಚಿಂತೆ ಎಂಬ ಯಾಕುಲವು ನಿನ್ನ ಮನದಲ್ಲಿ ನೆನೆಸಿದ್ರಿ. ಚಿತ ಎಂಬ ಮಹಾಜ್ವಾಲವು ಸುಡುವುದಾ ನಿನ್ನೊಡಲನ್ನು. ಅತ್ಯುಗ್ರವಾದ ತಪಸ್ಸನ್ನು ಆಚರಿಸಿ ಅಮೋಘವಾದ ವರಗಳನ್ನು ಪಡೆದು ದೂರಧೀರನಿಗೆ ಆವರಿಸುವುದೇ ಚಿಂತೆ. ಅಷ್ಟು ಮಾತ್ರಕ್ಕೆ ನವಬ್ರಹ್ಮಗಳಾದ ಅಧಿಪತಿಯಾದ ದೇವತೆಗಳು ಯೋಚಿಸಬಾರದು. ಭೃಗು ಹೊಂದಿನ ಪರಿಭವದಲ್ಲಿ ಹಿಂತಿರುಗಿ ನೋಡಿ ಚಕಿತನಾಗಿದ್ದನ ಗುರುದೇವ. ಆತ್ಮಹತ್ಯದ ಅಪಮಾನದಲ್ಲಿ ತೇಲಾಡುತ್ತಿದ್ದ ದಕ್ಷ ಬ್ರಹ್ಮನ ವೀರ ರಸವು ನಿಸ್ಸಾರವಾಯಿತು. ನಿಸ್ಸಾರ ಬ್ರಹ್ಮಯಜ್ಞ ಬಂದಿತನಾದ ಭೃಗುದೇವನು ಎಂದಿಗೂ ಚಿಕಿತನಲ್ಲ. ಅಂದಿನ ದಿವಸವೇಕೆ ಶಾಂತಿ ಸಮ್ಮೇಳನ ಭೃಗುದೇವ? ಸಮ್ಮೇಳನವಲ್ಲ ದಕ್ಷರಾಜ, ಶಿಲೆಯ ಮರೆಯಲ್ಲಿ ಅಡಗಿರುವ ಅಗ್ನಿ ಜ್ವಾಲೆಯಂತೆ ಮರೆಯಾಗಿದ್ದ ಕೋಪಾಗ್ನಿಯು ದಕ್ಷ ಮಾರಣ ಮಹಾಯತ್ನದಲ್ಲಿ ಮೀಂಚಿನ ನಾಲಿಗೆಯಂತೆ ಮೀನುಗಾಡುವುದು. ದಕ್ಷ ಯಜ್ಞ ಅದನ್ನು ಮಾಡುವವರು ಯಾರು? ದಕ್ಷ ಭಯಂಕರನಾದ ಭೃಗು. ಅದು ನಿಮ್ಮಿಂದ ಸಾಧ್ಯವೇ? ಅಸಾಧ್ಯವಾದ ಕಾರ್ಯವೊಂದಿಲ್ಲ ನನಗೆ. ಒಂದೆರಡು ದಿವಸದಲ್ಲಿ ದಕ್ಷ ಮಾರಣ ಮಹಾಯಜ್ಞವನ್ನು ಮಾಡುವೆನು. ಪರಶಿವನ ರಕ್ತರಸದಿಂದ ಸಮ್ಮಿಳಿತವಾದ ಸಂಯುಕ್ತಗಳೇ ಅದಕ್ಕೆ ಆವಿರ್ಭಾಗ 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 ಸಭಂಗನದಿ ಭಯವನ್ನು ಸುದಗದಾಗಿಸೆ ಅಪ ಭೂಮಿ ಭಯ ತಗದಾಗಿಸೆ. ಸಭಂಗನದಿ ಭಯವನ್ನು ಸುದಗದಾಗಿಸೆ ಅಪ ಭೂಮಿ ಭಯ ತಗದಾಗಿಸೆ. ರಾಜ ಧೋಂದ ಭೂತದ ರಗಳು ಬರದಿ ದುರ ದುರದೆ ಚಿರವರಿ ಎರೆಯುತ್ತ ಸಭಂಗನದಿ ಭಯವನ್ನು ಸುದಗದಾಗಿಸೆ ಅಪ ಭೂಮಿ ಭಯ ತಗದಾಗಿಸೆ. ಭೃಗುದೇವ
ಒಲೆ ಮೃಗುದೇವ ಚಂಡ ಬಂಡರ್ ಕಲಾಂತರದಿಂದ ನಡೆಯುತ್ತಲೇ ಬರಲಿ, ಬಹಳ ಸಂತೋಷ. ಮಹಾದೇವ ಮಹಾದೇವ ಮಂಗಳಾನಿ ಭವಂತು ದಕ್ಷ ಬ್ರಹ್ಮ ಭೃಗು ಜಾಲ ಬ್ರಹ್ಮಗಳಿಂದ ಕೂಡಿದ ನಿನ್ನ ಭಾಗ್ಯವೇ ಭಾಗ್ಯ. ಇಲ್ಲ ಪೂಜ್ಯರಿ, ನಾನೋರ್ವ ಹತಭಾಗ್ಯ. ಅದೇಕೆ? ದೇವತೆಗಳು ಸತ್ರೆ ಯಾಗವನ್ನು ಪ್ರವೇಶಿಸಿದ ಮೇಲೆ ಮತ್ತೇನು? ಮತ್ತೆ ಭೃಗು ದೇವನಿರುವಲ್ಲಿ ನಿನ್ನ ಭಾಗ್ಯಕ್ಕೆ ದುರ್ಭೇದವೇ? ದುರ್ಭೇದ ನಾಳೆ ಬೈಗತ್ತಿನೊಳು ನೋಡುವೆನು ದಕ್ಷ ಮಾರಣ ಮಹಾಯಜ್ಞ. ಸಂತೋಷ, ಬಹಳ ಸಂತೋಷ. ಹೂಡಲೇಬೇಕು ದಕ್ಷನಿಗಾಗಿ ಮಾರಣ ಮಹಾಯಜ್ಞವನ್ನು. ಹೂಡುವನು ನೀನಲ್ಲದೆ ಮತ್ತಾರು ಭೃಗುದೇವ? ಸಂಸಾರಿ, ಹೌದು ನಾರದ ಬ್ರಹ್ಮ, ನೀನು ಓರ್ವ ನವಬ್ರಹ್ಮರುಗಳ ಅಧಿನಾಯಕ. ನೀನು ನಮಗಾದ ಅಪಮಾನವನ್ನು ನಿಮಗಿಲ್ಲವೇ? ಅದಕ್ಕಾಗಿಯೇ ಬಂದಿರುವೆನು. ನಾನಲ್ಲದೆ ಮತ್ತಾರು ಹಿತೈಷಿಗಳು ಯಜ್ಞಕ್ಕೆ ಕರೆತರಲು ಪರಶಿವನಂ ನಾಶಕ್ಕೆ. ಸಂಸಾರಿ, ದಕ್ಷ ಮಾರಣ ಮಹಾಯಜ್ಞದ ಸಮಾಚಾರವನ್ನು ದೇವಲೋಕದಲ್ಲಿ ಹರಡು. ಆ ಪರಶಿವನ ಪರಮಾವಧಿಯನ್ನು ಕಂಡು ದೇವತೆಗಳು ಯಕ್ಷಗಂಧರ್ವರು ಸಂತೋಷ ಪಡಲಿ. ಏನು? ಪರಶಿವನ ಪರಮಾವಧಿ? ಇದು ನಿಶ್ಚಯ ಮೃಗುದೇವ? ನಿಶ್ಚಯವಾದರೆ ನಿನಗೆ ಜಾಮಾತ ಶಿವನ ಭಯವೇ? ಭಯ ಭಯವೆಂಬ ಮಾತನ್ನು ಈ ದುರಧೀರನ ಮುಂಗಡೆಯಲ್ಲಿ ಎತ್ತಬೇಡಿ. ಸಿರನಾರು ರತ್ಸ ಓ ವೇದಿಕ ಪುಷ್ಯರಾಗಗಳ ಸಾಲು ನೆಲಗಟ್ಟುಗಳಿಂದ ರಂಜಿಸಲಿ ಯಜ್ಞ ಶಾಲೆ. ಮುತ್ತು ವಜ್ರ ವೈಡೂರ್ಯ ಯೋಜನ ರಂಗವಲ್ಲಿಗಳಿಂದ ಅಲಂಕರಿಸಲಿ ಯಜ್ಞ ಶಾಲೆ. ಶೂಲಪಾಣಿಯ ರುಂಡವಂ ತರಿದು ತೋರುವೆನು ನಿನಗೆ ಯಾಗ ಮಂಟಪದಲ್ಲಿ. ಇದೆ ಇದೆ ಈ ಭೃಗುದೇವನ ದಕ್ಷನಿಗಾಗಿ ಧರಿಸಲ್ಪಟ್ಟ ಪ್ರಧಾನದ ಅಭಯ. ಒಳ್ಳೆಯ ಅಭಯ ಪ್ರದಾನ. ಭೃಗು ದಕ್ಷರುಗಳ ಅಂತ್ಯಕ್ಕೆ ಸರಿಯಾದ ಅಭಯ ಪ್ರದಾನ. ಅಭಯವಿಂದು ಶಿವ ಸಮಾಧಿಯ ಮರಣಭೂಮಿ. ಆ ಮರಣ ಭೂಮಿಯಲ್ಲಿ ದಕ್ಷನ ಧನ್ಯನಾದಿನಿ ದಕ್ಷ ಬ್ರಹ್ಮ. ಬ್ರಹ್ಮಚಾರ್ಯ ಆಶೀರ್ವಾದ ಬಲದಿಂದ ಸಂಧಿಸುವನ ದೂರ್ಜಟೆಯನ್ನು ಯಜ್ಞ ಭೂಮಿಯಲ್ಲಿ ಮೃಗುದೇವ ದೀಕ್ಷಾಬದ್ಧನಾದ ದಕ್ಷನಿಗೆ ಕಲ್ಯಾಣವನ್ನು ಮಾಡು. ನಾನೀಗಲೇ ಭೃಗು ಆಜ್ಞೆಯಂತೆ ದಕ್ಷ ಯಜ್ಞವನ್ನು ಹೂಡುವೆನು. ಜೈ
ದತ್ತನಿಗೆ ಪ್ರೇರೇಪಿಸಿ ತನ್ನ ಮನೆಗಣ್ಣ ನುಡಿಸಿಕೊಂಡು ನನ್ನ ಅಂಗಾಲಿನ ನೇತ್ರವನ್ನು ಕೀಳಿಸುವನು. ಅಲ್ಲದೆ ದೇವತೆಗಳ ಅಗ್ರ ಪೂಜೆಗೂ ತಾನೇ ಕಾರಣನಾದನು. ನೆನ್ನಿನ ಸರವಣ ಸತ್ರ ಯಾಗದಲ್ಲಿ ದಕ್ಷ ಬ್ರಹ್ಮನನ್ನು ನಿರಾಕರಿಸಲು ಅನೇಕ ಮಾತುಗಳು ಅನಿವಾರ್ಯವಾಗಿ ಎತ್ತಿದವು. ಯಾವುದಕ್ಕೂ ದಕ್ಷನು ಪರಶಿವನು ಮಾತನಾಡಲಿಲ್ಲ. ದಕ್ಷನಾದರೋ ಪರಶಿವನಲ್ಲಿ ವೈರತ್ವ ಸಾಧಿಸಲು ಏನೇ ಮಾಡುತ್ತಿರುವನು. ಅದು ದಕ್ಷ ಬ್ರಹ್ಮನ ಸಾಮಿತ್ರನಾದ ಜಾಲ ಬ್ರಹ್ಮನು ಎತ್ತಲೇ ಬರುತ್ತಿರುವನು. ಭೃಗುದೇವನಿಗೆ ನಮಸ್ಕರಿಸುವೆನು. ಆ ಜಾಲ ಬ್ರಹ್ಮ ಸುಖಿಯಾಗಿರುವನೋ ದಕ್ಷ ಬ್ರಹ್ಮ ಸುಖಿಯಾಗಿರುವನು. ನಿಮ್ಮನ್ನು ಕರೆತರಲು ನನ್ನನ್ನು ಕಳುಹಿಸಿರುವನು. ಬಹಳ ಸಂತೋಷ. ಬಾಯಾರಿಕೆಯಿಂದ ಬಳಲುತ್ತಿರುವವನಿಗೆ ಮಂದ ಮಾರುವುದರಿಂದ ಕೂಡಿ ಪರಿಶೋಭಿಸುವ ಪದ್ಮಾಕರವನ್ನು ಕಂಡದ್ದಾಯಿತು. ಅದಿರಲಿ, ದಕ್ಷ ಬ್ರಹ್ಮನೆಲ್ಲಿರುವನು? ಅವನು ಯಜ್ಞಶಾಲೆಗೆ ನಿಮ್ಮನ್ನು ಕರೆತರಲು ತಾನು ಕಾರ್ಯಾರ್ಥವಾಗಿ ವೇದವತಿಯನ್ನು ನೋಡಿಕೊಂಡು ಬರಲು ಹೋಗಿರುವನು. ಜಾಲ ಬ್ರಹ್ಮ, ದಕ್ಷ ಬ್ರಹ್ಮನ ಜಾಮಾತರೆಲ್ಲರೂ ಬಂದಿರುವರೇ? ಅವನ ಸಹಸ್ರಾರು ಹೆಣ್ಣು ಮಕ್ಕಳು ಯಜ್ಞಶಾಲೆಯಲ್ಲಿ ಪರಿಶೋಧಿಸುತ್ತಿರುವರೇ? ಜಾಲ ಬ್ರಹ್ಮ, ಇದರಲ್ಲಿ ಮುಖ್ಯವಾದ ಅಂಶವೇನೆಂದರೆ ದಧೀಚಿ ಋಷಿಯು ಬರಲೇಬೇಕು. ನೀನೀಗಲೇ ಹೋಗಿ ದಧೀಚಿ ಋಷಿಯನ್ನು ಕರೆದುಕೊಂಡು ಬಾ. ಭೃಗುದೇವ, ದಕ್ಷಿಣ ಮಾಡುತ್ತೀರಿ ಆಗ ಭೂಮಿಗೆ ಭೃಗುದೇವನು ಬೇಕಾಗಿಲ್ಲ. ಜಾಲ ಬ್ರಹ್ಮ, ಅವನು ಬಂದರು ಬಾರದಿದ್ದರು ನೆಪ ಮಾತ್ರಕ್ಕೆ ಕರೆಯಬೇಕಾಗಿರುವುದು. ಆಗಬಹುದು. ಪರಿವಾರ ಸುತ್ತ ಗಮನ ಪರೇಶ, ದೇವತೆಗಳ ಸತ್ರ ಪೂಜೆಗೆ ಹೋದ ಮೇಲೆ ಅದೇಕೆ ಸ್ವಾಮಿ ನಿಮ್ಮ ಮುಖ ಕಮಲವು ಮಂಜು ಮುಸುಕಿದ ಕಮಲದಂತೆ ಕಾಂತಿಹೀನವಾಗಿ ಕಾಣುತ್ತಿರುವುದಲ್ಲ? ಸತಿ, ದೇವತೆಗಳ ಸಮ್ಮೇಳನದಲ್ಲಿ ನನಗಾಯಿತು ಸತ್ರಯಾಗದ ಅಗ್ರ ಪೂಜೆ. ಅಲ್ಲದೆ ನನ್ನ ಪಾದೋದಕ ಪ್ರಸಾದದಿಂದ ಧನ್ಯರಾದರ ಸುರಗಂಧರ್ವ ಕೋಟಿಗಳು. ಅಂದ ಪಕ್ಷದಲ್ಲಿ ಆ ಪವಿತ್ರವಾದ ಪುಣ್ಯ ಪುರುಷರ ಮಧ್ಯದಲ್ಲಿ ಅನೇಕ ದುರಂತಗಳು ನಡೆದವು. ಆ ದುರ್ಘಟನೆಯನ್ನು ಕೇಳಲು ನನ್ನ ಮನವು ಮಾರುತ್ತಿರುವುದು ಮಹಾದೇವ. ಅದನ್ನು ವಿಚಾರಿಸು ನಂದೀಶ್ವರ ಭಕ್ತನಲ್ಲಿ. ನಂದೀಶ್ವರ, ನೀ ಹೇಳು, ಶರವಣದಲ್ಲಿ ನಡೆದ ಆ ದುರ್ಘಟನೆಯನ್ನು. ಅದನ್ನು ಕೇಳಬಾರದು ಸರ್ವೇಶ್ವರನ ಧರ್ಮಪತ್ನಿಯು. ಕೇಳಿದರೆ ಮನಮರುಗುವುದು ತಾಯಿ ನಿಮಗೆ. ಬಸವೇಶ್ವರ, ನನ್ನ ಮನಮರುಗುವುದಕ್ಕೆ ಮಹಾದೇವನ ಮುಖ ಕಾಂತಿಯೇ ಕಾರಣವಾಗಿರುವುದು. ಮರೆಮಾಚಬೇಡ. ನನ್ನ ಪತಿಗಾದ ಮರಕವು ಯಾರಿಂದ ನಡೆಯಿತು? ಆದಿಶಕ್ತಿಯ ಅರಸನ ಅಂದವಾದ ಮುಖವು ಕಾಂತಿಗುಂದಿದೆ ಎಂದರೇನು ತಾಯಿ? ಋಷಿಬೇಷ, ಕೈ ಕಂಕಣವನ್ನು ನೋಡಲು ಕನ್ನಡಿ ಬೇಕೇನು? ಪತಿಯ ಮುಖವನ್ನು ನೋಡಿದರೆ ಮರಕವಾಗುವುದು. ಅದೇನೆಂದು ಬೇಗನೆ ಹೇಳು. ದೇವಿ, ಸೂರ್ಯ ಕಿರಣಗಳು ಸೋಕಿದರೆ ಕ್ಷಣ ಮಾತ್ರದಲ್ಲಿ ನಾಶವಾಗುವ ಮಂಜು ಹನಿಗಳು ಮುಸುಕಿದೊಡೇನು ತಾವರಿಗೆ ಭಂಗವೇ ತಾಯಿ? ನಿಧಾನಿಸು ನಂದೀಶ್ವರ. ಕುಬೇರನ ಕೊಳದಲ್ಲಿರುವ ತಾವರಿ ಆದರೇನು, ಕಾಲಗತಿಯಲ್ಲಿ ಕಂದಿ ಹಾಳಾಗುವುದು. ಕೇಳಿದ ಆನಂದೀಶ್ವರ, ಪರಶಿವನ ಪವಿತ್ರವಾದ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಕಾಡಿನಲ್ಲಿ ಬೆಳೆದ ಹುಲ್ಲು ಬಲಹೀನವಾದರು ಒಟ್ಟಾಗಿ ಸೇರಿ ಹಗ್ಗವಾದರೆ ಆನೆಯನ್ನೇ ಕಟ್ಟಬಹುದಲ್ಲವೇನು? ಪರಾಶಕ್ತಿ, ಬಲಹೀನರಾದ ಮದಮುಖರು ಮಹತ್ತರವಾದ ಮಹಾದೇವನನ್ನು ಮನಾಕಾಂಕ್ಷೆಯಿಂದ ನೋಡಲಿಲ್ಲ. ಬಸವೇಶ್ವರ, ಅದಾವ ಮಧುಮುಖರು ನನ್ನ ಪತಿಗೆ ಬೇಸರ ಉಂಟು ಮಾಡಿದವರು. ದೇವಿ,
ಆಲಿಸು ಜನನಿ ಪರಿಯನು ಆಲಿಸು ಜನನಿ ಸತ್ರಯಾಗದಲ್ಲಿ ದಕ್ಷ ಜರಿದನು ಶಿವನ ಜನನಿ ಸತ್ರಯಾಗದಲ್ಲಿ ದಕ್ಷ ಜರಿದನು ಶಿವನ ಜನನಿ ಜರಿದನು ಶಿವನ ಜನನಿ ಆಲಿಸು ಜನನಿ ಪರಿಯನು ಆಲಿಸು ಜನನಿ ಪರಿಯನು ಆಲಿಸು ಜನನಿ ಮದಮುಖರೆಲ್ಲರೂ ತಾ ದುರ್ನುಡಿಗಳು ನಿಂದಿಸಿದರು ಶಿವನ ಜನನಿ ಮದಮುಖರೆಲ್ಲರೂ ತಾ ದುರ್ನುಡಿಗಳು ನಿಂದಿಸಿದರು ಶಿವನ ಜನನಿ ನಿಂದಿಸಿದರು ಶಿವನ ಜನನಿ ಆಲಿಸು ಜನನಿ ಪರಿಯನು ಆಲಿಸು ಜನನಿ ಪರಿಯನು ಆಲಿಸು ಜನನಿ ದೇವಿ ಹಸಿವು ಬಾಯಾರಿಕೆಯನ್ನು ನಿವಾರಿಸಿಕೊಳ್ಳಲು ಯೋಗ್ಯವಾದ ಜಲದಲ್ಲಿ ಮೊಸಳೆಗಳು ವಾಸ ಮಾಡಿದಂತೆ ಆ ಪುಣ್ಯ ಸತ್ರಯಾಗವು ಮದಮುಖರಿಗೆ ಮನೆಯಾಯಿತು. ಭಕ್ತ ಶಿಖಾಮಣಿ, ಅದನ್ನು ಹೇಳಬಾರದು ಈ ಕೈಲಾಸವಾಣಿಯ ಸಮ್ಮುಖದಲ್ಲಿ. ಅದೇಕೆ ಪತಿದೇವ? ಹೇಳಿದರೆ ಪ್ರಮಾದವಾಗುತ್ತದೆ ಸತಿ. ಅದು ನಿನಗೆ ಮುಂದೆ ಗೊತ್ತಾಗುವುದು. ನಂದೀಶ್ವರ, ದೇವಿ ಕೇಳಿದೆಯಾ ಕೇಳಿದೆಯಾ ಯಕ್ಷ ಕಿನ್ನರಿಯರ ಗಾನವನ್ನು? ಅವರಾರೆಂದು ನೋಡಿ ಹೇಳಿದೆಯಾ? ಆಗಬಹುದು ತಾಯಿ. ದೇವಿ ಅವರೇ ಆದಿಶಕ್ತಿಯ ಹಿರಿಯ ಸಹೋದರಿಯರು. ತಂದೆಯಾದ ದಕ್ಷದೇವನ ಮನೆಯಲ್ಲಿ ನಡೆಯುತ್ತಿರುವ ಮಹೋತ್ಸವಕ್ಕೆ ಹೋಗುತ್ತಿರುವರು. ಅದಿರಲಿ ಮಹೇಶ್ವರ, ಕಾರ್ಯಾರ್ಥವಾಗಿ ಶರವಣ ತೀರದಲ್ಲಿ ನೆರೆಯುತ್ತಿರುವ ಶಿವಗಣಾಧೀಶ್ವರರನ್ನು ನೋಡಿಕೊಂಡು ಬರುವನು ಅಪ್ಪಣೆಯಾಗಬೇಕು. ಸುಖಿಸು, ಸುಖವಾಗಿ ಶಿವಗಣಾಧೀಶ್ವರನ್ನು ಸೇರಿ ಹೋಗಿ ಬಾ ನಂದೀಶ್ವರ, ನಿನಗೆ ಮಂಗಳವಾಗಲಿ. ಮಹದಾಗ್ನಿ. ಸ್ವಾಮಿ, ನಂದೀಶನ ಮಾತು ಕೇಳಲಿಲ್ಲವೇನು? ಶಾಂತಳಾಗು ಗೌರಿ. ನಿನ್ನ ಹಿರಿಯ ಸಹೋದರಿಯರು ದಕ್ಷನಾಲಯಕ್ಕೆ ಹೋಗುವುದನ್ನು ನಾ ಬಲ್ಲೆನು. ದೇವ, ಅಲ್ಲಿ ನೋಡಿ, ಆ ಗಗನ ಮಾರ್ಗದಲ್ಲಿ ಸುಂದರಿ ಮಾನದಲ್ಲಿ ಅನೇಕ ಗಂಧರ್ವ ನಾರಿಯರು ಕಿನ್ನರ ಗೀತೆಯನ್ನು ಹಾಡುತ್ತಾ ಹೇಗೆ ಸಾಲು ಸಾಲಾಗಿ ಹೋಗುತ್ತಿರುವರಲ್ಲವೇನು? ನೀ ನೋಡು ರಾಜೇಶ್ವರಿ, ನನಗ ಸಂಭ್ರಮವನ್ನು ನೋಡುವ ಅಗತ್ಯವಿಲ್ಲ. ಭೂತೇಶ್ವರ, ದೇವಲೋಕದ ಬಡಿಯ ವಿಜ್ಞಾನ ಹಸ್ತದಿಂದ ಕಲ್ಯಾಣ ಮಂಟಪ ರಚಿಸಿದ ನನ್ನ ತಂದೆ ದಕ್ಷದೇವ. ಆತನ ಮಗಳು ನಾನಲ್ಲವೇ ಶಂಕರ? ಅದ್ಯಾರಿಗೆ ತಿಳಿಯುತ್ತದೆ? ಅದ್ಯಾರಿಗೆ ತಿಳಿಯುತ್ತದೆ ನೀನು ದಕ್ಷ ಬ್ರಹ್ಮನ ಮಗಳೆಂದು? ನಾನು ದಕ್ಷ ಬ್ರಹ್ಮನ ಮಗಳಾಗದಿದ್ದರೆ ನನಗಿಲ್ಲಿಂದ ಬರುತ್ತಿತ್ತು ಇಂತಹ ಸುಖ ಸಂತೋಷ. ಅಲ್ಲಿ ಹೋಗುತ್ತಿರುವ ಸುರನಾರಿಯರು ನೋಡಿದ ಮೇಲೆ ಮಗಳು ತಂದೆಯ ಮನೆ ಮಹೋತ್ಸವಕ್ಕೆ ಹೋಗಬಾರದೇ ಉತ್ತಮ? ಭೂತೇಶ್ವರಿ, ಕಾಗೆಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆಯು ಕಾಗೆಗಳ ಮರಿ ಆಗಿದ್ದರೆ ಆ ಕಾಗೆಗಳು ಕೋಗಿಲೆ ಮರಿಯನ್ನು ಕೊಲ್ಲುತ್ತಿರಲಿಲ್ಲ. ನೀನು ದಕ್ಷ ಬ್ರಹ್ಮನಿಗೆ ಮಗಳಾಗಿದ್ದರೆ ಕರೆಸುತ್ತಿದ್ದನ ನಿಮ್ಮಪ್ಪ ದಕ್ಷ. ಹಾಗಾದರೆ ನಾನು ದಕ್ಷ ಬ್ರಹ್ಮನ ಮಗಳಲ್ಲವೇ? ನೀವು ನನ್ನ ತಂದೆಯ ಜಾಮಾತನಲ್ಲವೇ? ಮಂಗಳ, ಆ ನಿನ್ನ ತಂದೆಗೆ ನೀನು ಮಗಳು ಅಲ್ಲ, ನಾನು ಜಾಮಾತನೂ ಅಲ್ಲ. ಪತಿದೇವ, ನನಗಿರುವ ಸಂತೋಷವನ್ನು ಮುರಿದಿಕ್ಕಬೇಡ. ಗುರುಮಂದಿರಕ್ಕೆ, ಪಿತಮಂದಿರಕ್ಕೆ, ದೇವಗಿರಿಗೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ಹೇಳುತ್ತಿದ್ದಿರಲ್ಲವೇನು? ಹೌದು, ಆದರೆ ಆ ನಿಮ್ಮಪ್ಪ ತಂದೆ ಅವನೋರು ರಾಜಸದ ಅಹಂಕಾರಿ.
ಕಾಡಿನಲ್ಲಿ ವಾಸ ಮಾಡುವ ದುಷ್ಟಮೃಗಗಳಿಗಾದರೂ ಶಾಂತಿಯುಂಟು, ಉತ್ತರಲ್ಲಿ ವಾಸ ಮಾಡುವ ವಿಷ ಸರ್ಪಗಳಿಗುಂಟು ಶಾಂತಿ. ನಿಮ್ಮಪ್ಪ ದಕ್ಷ ದೇವನಿಗಿಲ್ಲ, ನಮ್ಮಲ್ಲಿ ಶಾಂತಿ. ಶಾಂತಿಯಿಂದ ಮಾತನಾಡ್ತೀನಿ. ಮಾತನಾಡಬೇಕಾದ ಸಂಭವ ಉಂಟು, ಮಾತನಾಡಿದನು ಮಹಾದೇವಿ. ಮರುಗಳಿಸಿ ಕರೆಯುತ್ತಿದೆ ಮತ್ತೊಂದು ನಾದ. ಆ ಕಿನ್ನರಿಯರ ಕೈಬುರುಡೆಯ ಗೀತೆಯು ನನ್ನನ್ನು ದಕ್ಷ ಲೋಕದ ಕಡೆಗೆ ಸೆಳೆಯುತ್ತಿರುವುದು. ಅದು ಗೀತವಲ್ಲ ಸತಿ, ನಿನ್ನಾತ್ಮವನ್ನು ಸುತ್ತಿ ಗಡಿಗೆ ಎಳೆಯುತ್ತಿರುವ ಕಾಲಪಾಸ. ತಂದೆ ಮನೆ ಎಂದರೆ ಚಿಕ್ಕಲ್ಲಿ ಹುಟ್ಟಿ ಬೆಳೆದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಪ್ರಿಯವಾದ ಸ್ಥಳವಿಲ್ಲ. ಆದ್ದರಿಂದ ನಾನು ದಕ್ಷ ಲೋಕಕ್ಕೆ ಹೋಗಲೇಬೇಕು ಸ್ವಾಮಿ. ಆಟ ಬೇಡ ಸತಿ. ಆಟವೇಕೆ ಸತಿ ಕೇಳು ನೀ, ಕುಟಿಲತನವಿದು. ಆಟವೇಕೆ ಸತಿ ಕೇಳು ನೀ, ಕುಟಿಲತನವಿದು. ಏಕೆ ತೀರಾ ಯಾಕೆ ನಮ್ಮಲ್ಲಿನ ವಿರೋಧವು ನಿನ್ನ ತಂದೆಗೆ ಅಪಾರವಾಗಿ ಇರುವುದು. ತಾನು ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವ ಕ್ರೂರ ಸರ್ಪದಂತೆ ನನ್ನನ್ನು ಜಾಮಾತನೆಂದು ತಿಳಿಯದೆ ಋತವೈರವನ್ನು ಗಳಿಸಿರುವನಾ ನಿನ್ನ ತಂದೆ. ಆಹಾ ಆಹಾ, ಇದು ನನ್ನನ್ನು ಕಳಿಸಬಾರದೆಂದು ಆಡುತ್ತಿರುವ ಬಯಲಾಡಂಬರದ ಮಾತುಗಳು. ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರ ಪ್ರೇಮವಿರುವುದು. ರಾಜೇಶ್ವರಿ, ಇದುವರೆಗೂ ನಿನ್ನ ಮನನೊಯ್ಯುವುದೆಂದು ನೀನು ಆಶಿಸಿದ ಕೇಳು. ನೆನ್ನಿನ ಸತ್ರಯಾಗ ಸಮಾರಂಭದಲ್ಲಿ ಮನ ಬದಲಾಯ್ತಾ ನಿಮ್ಮಪ್ಪ ದಕ್ಷನಿಗೆ? ಏನು ಮನ ಬದಲಾಯಿತೆ? ಅಲ್ಲಿ ನಿಮಗಾದ ಅಗ್ರ ಪೂಜೆಯನ್ನು ನೋಡಿ ಸಂತೋಷ ಪಡಲಿಲ್ಲವೇ ನನ್ನ ತಂದೆ ಆ ದಕ್ಷ ದೇವನು? ಸಂತೋಷಪಟ್ಟನ ನಿಮ್ಮಪ್ಪ ದಕ್ಷ ದೇವ. ಬಹಳ ನಿಧಿಯನ್ನು ಬಳಸಿಕೊಂಡಿರುವ ಕಾಳಿಂಗ ಸರ್ಪದಂತೆ ನಿಮ್ಮಪ್ಪನ ಜಿಜ್ಞಾಸೆಯು ಅವನ ಜೀವಾತ್ಮವನ್ನು ಸುತ್ತಿಗಟ್ಟಿ ನಿಷ್ಠೂರವಾದ ನಿರರ್ಥಕವಾದ ಮಾತುಗಳಿಂದ ಆ ಚಂದ್ರಾರ್ಕದ ವೈರತ್ವದ ಮಾತುಗಳನ್ನಾಡಿದನು. ತಂದೆ ಮಾತು ಬೇಸಬಾರದು ಭೂತೇಶ್ವರ. ಬಯಲಾಡಂಬರದ ಮಾತಿಗೆ ಬೇಸರವೇನು ಭೂತೇಶ್ವರಿ? ಬೆಂದಿತ್ತೆನ್ನೊಡಲು ಆ ಭವ್ಯ ಸತ್ರಯಾಗದ ಪುಣ್ಯ ಪುರುಷರ ಮಧ್ಯದಲ್ಲಿ ಬೆಂದುಕ್ಕುವ ಸಮ್ಮಿತ್ತುಗಳೇ ಅಗ್ನಿಜ್ವಾಲೆಯಂತೆ ನನ್ನನ್ನು ಹೊಗಳುತ್ತಿದ್ದ ಆ ದೇವ ಮಂತ್ರಗಳ ಸುನಾದಕ್ಕೆ
ನಿಮ್ಮಪ್ಪ ದಕ್ಷ ದೇವನ ಕಠೋರವಾದ ವಿಸಮಯ ಜ್ವಾಲೆಯ ಮಾತುಗಳು ಉಕ್ಕಿ ಬರುತ್ತಿದ್ದ ಮಂಗಳಕರ ನಾದವನ್ನೇ ಮರೆ ಮಾಚಿತು ಸತಿ. ಸತಿ, ಭೃಗು ಅಲ್ಲದೆ ಮತ್ತಾರು ಅವನನ್ನು ಮಾತನಾಡಿಸಲಿಲ್ಲ. ಆದರೆ ನಿನ್ನಲ್ಲಿನ ಬಾಂಧವ್ಯದ ಪ್ರೇಮವು ನನ್ನನ್ನು ಮೌನವಾಗಿ ಕುಳ್ಳರಿಸಿತು ಆ ದಿವ್ಯ ಶಾಲೆಯಲ್ಲಿ. ದೇವೋತ್ತಮ, ಇಂಥ ಅನಿವಾರ್ಯ ಒಂದು ಸಂಸಾರದಲ್ಲಿ ಇಷ್ಟೋ ಬರುವುದು. ಅದನ್ನು ಬಾಂಧವ್ಯ ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕು. ಜಗತ್ತಿನ ಸಂಸಾರ ಚಕ್ರದೊಡೆಯನಾದ ನೀನೇ ಹೀಗಂದ ಮೇಲೆ ಇತರ ಪಾಡೇನು ಶಂಕರ? ಶಕ್ತಿ, ಯುದ್ಧ ರಂಗದಲ್ಲಿ ಹರಿತವಾದ ಶಸ್ತ್ರಾಸ್ತ್ರಗಳಿಂದಾದ ಗಾಯದ ನೋವನ್ನಾದರೂ ಸಹಿಸಬಹುದು. ನಿಮ್ಮಪ್ಪ ದಕ್ಷ ದೇವನ ಮಾತೆಂಬ ಹಲಗು ನನ್ನೊಡಲನ್ನು ತಾಗಿ ಅದರಿಂದ ಉಂಟಾದ ಗಾಯದ ನೋವನ್ನು ಸಹಿಸಲಾರದೆ ನನ್ನ ಉದರಾಗಿ ಯುದ್ಧ. ಇದನ್ನು ತಿಳಿದ ದಕ್ಷ ಬ್ರಹ್ಮನು ಪಾಷಾಣ ಹೃದಯನಾಗಿ ತನ್ನ ಗುರುವಾದ ಭೃಗುದೇವನ ಕುಮಂತ್ರದ ಮಾತುಗಳಿಂದ ಮಾರಣ ಮಹಾಯಜ್ಞವನ್ನು ಹೂಡಿ ನನ್ನನ್ನು ಕೊಲ್ಲಲು ಅಣಿ ಮಾಡುತ್ತಿರುವನು. ಮಾರಣ ಮಹಾಯಜ್ಞವನ್ನು ಮಾಡುವದಾರು ನಾನಲ್ಲವೇ? ಕರ್ಮದನುಬಂಧದ ವಜ್ರರಸದಿಂದ ಬಂಧಿತವಾದ ಬ್ರಹ್ಮಾಂಡಗಳನ್ನು ಹಿಂಡಿ ತೆಗೆಯಲ್ಪಟ್ಟ ಉಗ್ರವಾದ ರಸವೇ ಸೋಮರಸ. ಅಲ್ಲಿನ ಆತ್ಮ ಶರೀರಗಳನ್ನು ಬಂಧಿಸಲ್ಪಟ್ಟ ಕಪಾಲ ಪಾತ್ರವೇ ಸ್ತುತ್ಯಂಬ ದಿವ್ಯ ಪಾತ್ರೆ. ಪಂಚಭೂತಗಳಿಂದ ನಿರ್ಮಿತಗೊಂಡ ಓಮಾಗ್ನಿಯ ಕುಂಡದಲ್ಲಿ ದಕ್ಷ ಬ್ರಹ್ಮನಂತಹ ಸಾವಿರಾರು ಕರ್ಮ ಬಂಧಿತರು ಎಂದು ಭಸ್ಮವಾಗುವಾಗ ಮಾರಣ ಮಹಾಯಜ್ಞವನ್ನು ಮಾಡುವವರಾರು ನಾನಲ್ಲವೇ? ಇದನ್ನು ತಿಳಿದಿದ್ದರೂ ವಿವೇಕರಹಿತನಾದನ ಆ ನಿಮ್ಮಪ್ಪ ದಕ್ಷ. ಸ್ವಾಮಿ ಪ್ರಾಣೇಶ್ವರ, ಅವಿವೇಕಿಯಾದ ತಂದೆಗೆ ವಿವೇಕವನ್ನು ಹೇಳಲಾದರೂ ನಾನು ದಕ್ಷ ಲೋಕಕ್ಕೆ ಹೋಗಬಾರದೇನು? ಸತಿ, ದಕ್ಷ ಬ್ರಹ್ಮನಿಗೆ ನಿನ್ನ ಮಾತು ಹಿತವಾಗಿ ತೋರುವುದಿಲ್ಲ. ಅಲ್ಲದೆ ನೀನು ಅಲ್ಲಿಗೆ ಹೋದರೆ ನಿನಗೆ ಹಾನಿ ತಪ್ಪದು. ತಂದೆ ನಿರಾಕರಿಸರೇನು? ತಾಯಿಯಾದ ವೇದವತಿ ಇಲ್ಲವೇ? ಅಲ್ಲದೆ ನನ್ನ ಹಿರಿಯ ಸಹೋದರಿಯರಾದ ರೇವತಿ ಪುಷ್ಪವತಿಯರು ನನ್ನನ್ನು ಆಶ್ರಯಿಸುವುದಿಲ್ಲವೇ? ಏಳು ನಟರಾಜ, ಪ್ರಯಾಣಕ್ಕೆ ಸಿದ್ಧನಾಗ. ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ.
ನಿನಗಾದ ಅಪಜಯವು ನನಗಲ್ಲವೇ? ಮಾತನಾಡು ಸ್ವಾಮಿ. ಮಾನ್ಯ ಮನದಾಸೆನು ಮನ್ನಿಸಿಲ್ಲದೆ ಮನ್ನಿಸು. ನಿನ್ನ ಧರ್ಮಪತ್ನಿ ರಾಜೇಶ್ವರಿಗೆ ದಕ್ಷ ಲೋಕಕ್ಕೆ ಹೋಗಲು ಅನುಮತಿಯನ್ನು ಕೊಡು. ಇದೋ ನಿನಗೆ ನಮೋ ಎಂದು ನಮಸ್ಕರಿಸುವೆನು. ಮಹೇಶನ ರಾಣಿ ನೀನೆಂದು ಮಹೇಶನ ರಾಣಿ ನೀನೆಂದು ಮಹಾಯಜ್ಞವನು ಬಯಸುತ್ತಿರು ರಾಜರಾಜೇಶ್ವರಿ. ಮಹಾಯಜ್ಞದಳು ಫಲವಿಲ್ಲ, ಮಹಾಯಜ್ಞದಳು ಫಲವಿಲ್ಲ. ಮಹಮದಂದ ನಿನ್ನ ಹಿತದಕ್ಷ ಹೋಗದಿರು ತಾಯಿ, ಹೋಗದಿರು ತಾಯೇ, ಹೋಗದಿರು ತಾಯೇ. ಸತಿ 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 ಎಚ್ಚರ ಎಚ್ಚರ. ನನ್ನ ಜೀವನ ಚಕ್ರ ಸೂತ್ರಧಾರಕನಾರು ಅವನೇ ಅವನೇ ಆಶೀರ್ವಾದ ನುಡಿಯುತ್ತಿರುವ ತಾಂಡವ ಮೂರ್ತಿಯು. ಹಾನಿ ಬರುವುದೆಂದು ಮಾತನಾಡದೆ ಕುಳಿತಿರುವ ನೀ ಮಹಾದೇವನು. ನನಗುಂಟೆ ನನಗುಂಟೆ ಹಾನಿ ದಕ್ಷ ದೇವನಲ್ಲಿ ಅಥವಾ ಮತ್ತೊಬ್ಬ ದೇವನಲ್ಲಿ. ಅನುಜ್ಞೆಯನ್ನು ಕೊಡು ಶಂಕರ, ಅನುಜ್ಞೆಯನ್ನು ಕೊಡು. ಕೈ ಸನ್ನೆಯಿಂದ ನನ್ನನ್ನು ಹೋಗೆಂದು ಹೇಳುತ್ತಿರುವೆಯಾ? ಕೈ ಸನ್ನೆಯೇ ಕೈಲಾಸಪತಿ. ಇರಲಿ ಇರಲಿ, ಅದೇ ನನಗೆ ಆಶೀರ್ವಾದವೆಂದು ತಿಳಿದುಕೊಂಡು ನಾನೀಗಲೇ ದಕ್ಷ ಲೋಕಕ್ಕೆ ಹೋಗುವೆನು. ಕುಮಾರ ನಂದೀಶ್ವರ. ಆದಿಶಕ್ತಿಗೆ ನಮಸ್ಕರಿಸುವೆನು. ನಂದೀಶ್ವರ, ಅನಾದಿ ಭಕ್ತ ಭೃಂಗಿಗಳ ಮೊದಲಾದ ಅಷ್ಟ ಮಹಾಕೋಟಿ ಗಣಾಧೀಶ್ವರನ ಬರಮಾಡು. ನಾನೀಗಲೇ ದಕ್ಷ ಲೋಕದ ಸಂಭ್ರಮಕ್ಕೆ ಹೋಗಬೇಕಾಗಿರುವುದು. ಆಜ್ಞೆ ದೇವಿ.